ನಮ್ಮ ಕಷ್ಟಗಳನ್ನ ಅರ್ಥನೇ ಮಾಡ್ಕೊತಾ ಇಲ್ಲ ಗೈಸ್ ಯಾರನ್ನು. ಶುಕ್ರವಾರ ಕೆಲಸ ಮುಗಿಸ್ಕೊಂಡು ರಾಮನಗರಗೆ ಹೋಗೋಣ ಅಂದ್ಬಿಟ್ಟು ಕೆಂಗೇರಿಲಿ ಗಾಡಿ ಪಾರ್ಕ್ ಮಾಡಿ ಬಸ್ ಸ್ಟಾಪಿಗೆ ಬಂದೆ. ಬಟ್ ಬಸ್ ಅಂತೂ ತುಂಬ ರಶ್ ಇತ್ತು. ಹಂಗೋ ಹಿಂಗೋ ಒದ್ದಾಡಿಕೊಂಡು ರಾಮನಗರ ರೀಚ್ ಆಗಿ ಅಲ್ಲಿಂದ ಕ್ಯಾಸುಪುರ ಬಸ್ ಹಿಡ್ಕೊಂಡು ಮನೆ ತಲುಪಿದೆ. ಗಣೇಶ ಕುಣಿಸಿದ್ರು ನಮ್ಮ ಕಸಿನ್ಸ್ ಊರಲ್ಲಿ, ಸೊ ಅಲ್ಲಿಗೆ ಇನ್ವೈಟ್ ಮಾಡಿದ್ರು ಅಂತ ಹೋಗಿದ್ದೆ. ಸಣ್ಣ ಪುಟ್ಟ ಗ್ಲಿಮ್ಸಪ್ನ ನಾನು ಹ್ಯಾಡ್ ಮಾಡಿದೆ. ಕಂಪ್ಲೀಟಾಗಿ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಇದು ಅಪ್ರಾಕ್ಸಿಮೇಟ್ಲಿ ಒಂದು 2 ಗಂಟೆ 1 ಗಂಟೆ ಮಿಡ್ ನೈಟಲ್ಲಿ ತೆಗೆದಿರೋ ಅಂಥ ವಿಡಿಯೋ. ಅಷ್ಟೊತ್ತವರೆಗೂ ಎದ್ದಿದ್ವಿ. ಫಾರ್ ದ ಫಸ್ಟ್ ಟೈಮ್ ನಾನು ಇಷ್ಟೊತ್ತವರೆಗೂ ಎದ್ದು ಒಂದು ಪ್ಲೇಸಲ್ಲಿ ಇದೆಲ್ಲನೂ ನೋಡಿದ್ದು. ಸೊ ಅಲ್ಲಿಂದ ಮುಗಿಸ್ಕೊಂಡು ಶನಿವಾರ ನನ್ನ ಬಸ್ ಸ್ಟಾಪ್ ಹತ್ರ ಬಿಡಬೇಕಿತ್ತು. ಸೊ ನನ್ನ ಕಸಿನ್ನೇ ಮಂಡ್ಯವರೆಗೂ ಡ್ರಾಪ್ ಮಾಡಿದ್ರು. ತುಂಬ ಒದ್ದಾಡ್ಕೊಂಡು ರೀಚ್ ಆಗಿದ್ದೀವಿ ಅವತ್ತಂತೂ ಶನಿವಾರ. ಸೊ ಅಲ್ಲಿ ನನ್ನ ಟೀಮ್ ಫೋಟೋಗ್ರಾಫರ್ನ ಮೀಟಾಗಿ ಅಲ್ಲಿಂದ ಮೇಲ್ಕೋಟೆಗೆ ಹೋಗಬೇಕಿತ್ತು. ಸೊ ಒಳ್ಳೆ ಕಾರ್ ರೇಸ್ ಥರ ತಲುಪಿದ್ದಾಯಿತು ನಾನು. ಸೊ ಅಲ್ಲಿ ತಲುಪಾದ್ಮೇಲೆ ಮೇಲ್ಕೋಟೆಯಲ್ಲಿ ಒಂದು ಸುಬ್ಬಣ್ಣ ಮೆಸ್ ಅಂತ ಇತ್ತು. ಸೊ ಅಲ್ಲಿಗೆ ಬಂದಮೇಲೆ ಪುಳಿಯೋಗರೆ ತಿಂದೆ ಹೋಗೋದಕ್ಕಾಗುತ್ತಾ ಅಂದ್ಬಿಟ್ಟು ಊಟಕ್ಕೆ ಅಂತ ಹೋದ್ವಿ. ಅಪ್ರಾಕ್ಸಿಮೇಟ್ಲಿ 2 ಗಂಟೆ ಆಗಿ ಹೋಗಿತ್ತು ನಾವು ರೀಚ್ ಆಗೋ ಅಷ್ಟರಲ್ಲಿ. ಪ್ರೀ ವೆಡ್ಡಿಂಗ್ ಶೂಟ್ ಹೇಗಿರುತ್ತೆ, ಹೇಗೆ ಮಾಡ್ತೀವಿ ಅಂತೆಲ್ಲ ನಾನು ಈ ಕ್ಲಿಪ್ಸಲ್ಲಿ ಸಣ್ಣ ಪುಟ್ಟ ಗ್ಲಿಮ್ಸಪ್ನ ಆ್ಯಡ್ ಮಾಡಿದ್ದೀನಿ. ಟೆಂಟ್ ರೆಡಿ ಆಯ್ತಾ ಸರ್? ಇದು ಲೈವ್ ಹೋಗುತ್ತೆ ಈಗ. ಓಕೆ ಸರ್ ಇರಿ ಪವಿ ಸರ್, ನಮ್ BTS ಮಾಡಕ್ ಮಾತ್ರ ಸ್ಟೋರೇಜ್ ಇಲ್ಲ, ಅವ್ರ BTS ಮಾಡಕ್ ಮಾತ್ರ ಸ್ಟೋರೇಜ್ ಇದೆ ನೋಡಿ ಸರ್. ಈ ತರನು ಸುಳ್ಳು ಹೇಳಕ್ ಹೌದು, ಸುಳ್ಳು ಹೇಳ್ತೀನಿ. ಏನೋ ಮಾಡ್ತೇ ಇವಾಗ ನೀನು ಸುಮ್ನಿರೋ. ನೋಡಿಲ್ಲ ನನ್ನ ಪುಣ್ಯಕ್ಕೆ, ಸುಮ್ನಿರು ನೀನು. ನೆಕ್ಸ್ಟ್ ಇಂದ ಅಕ್ಷಯ್ ಕುಮಾರ್, ಟೈಗರ್ ಶ್ರಾಫ್ ಅವ್ರ ಪಕ್ಕ ಎಲ್ಲ ಜುಬಾ ಕೇಸರಿ ಅಂತ ಹರ್ಷಿತಾ ಇನ್ಸ್ಟಾಗ್ರಾಮ್ ಅಲ್ಲಿ ಹೈಡ್ ಮಾಡಕ್ ಬರೋಣ. ಅಷ್ಟೆಲ್ಲ ಮಾಡಲ್ಲ ನಾನು. ಮಾಡ್ಬೇಕು ಮಾಡಲ್ಲ ಅಂತ ಹೇಳ್ತಾ ಇದ್ದೀನಿ. ಅವರೆಲ್ಲ ದೀಪ ತೆಗಿ ಮಾಡೋದು ಇದ್ರೆ ನೆಮ್ಮದಿಯಾಗಿರ್ಬೇಕು. ಇವೆಲ್ಲ ಇವತ್ತು ಯಾವ ವರ್ಷ ತಗೊಂಡ್ರಿ? ಕೆಂಪತ್ತ ಬಿಳಿ ಬಸ? ಕ್ಯಾಮ್ರಾ, ಲೈಟಿಂಗ್ಸ್ ಎಲ್ಲ ಐಟಮ್ಸ್ನು ತೊಗೊಂಡು ಆ ಮಂಟಪದ ಹತ್ರ ಹೋಗ್ಬೇಕಿತ್ತು ನಾವಿಲ್ಲಿಂದ. ಫೈನಲಿ ಮೇಲ್ಕೋಟೆಗೆ ಬಂದಿದ್ದೀವಿ. ಶೂಟ್ ಸ್ಟಾರ್ಟ್ ಆಗಿದೆ. ಸರ್ ನೀವು ಹಿಂಗೆಲ್ಲ ಮಾಡಬೇಡಿ ಸರ್. ಮೇಲ್ಕೋಟೆಯಲ್ಲಿ 3000 ರುಪೀಸ್ನ ಚಾರ್ಜ್ ಮಾಡ್ತಾರೆ. ಬಟ್ ಏನು ಫೆಸಿಲಿಟೀಸ್ ಇಲ್ಲ. ಲೈಕ್ ಆ ಒಂದು ಪ್ಲೇಸಿಗೆ ಮಾತ್ರ ನಾವು 3000 ರುಪೀಸ್ನ ಕೊಟ್ಟು ಎಂಟ್ರಿ ತೊಗೊಂಡ್ವಿ. ಸೊ ಅದ್ರ ಬಗ್ಗೆನೇ ಡಿಸ್ಕಷನ್ ಮಾಡ್ತಾ ಇದ್ವಿ. ಐ ಥಿಂಕ್ ಇಲ್ಲಿ ಡ್ರೆಸ್ ಚೇಂಜಿಂಗ್ ರೂಮ್ ಕೂಡ ಅವೈಲೇಬಲ್ ಇಲ್ಲ. ಸೊ ನಾವೇನೇ ಟೆಂಟ್ ತೊಗೊಂಡೋಗಿ ಡ್ರೆಸ್ ಚೇಂಜ್ ಮಾಡೋದಕ್ಕೆ ಹೇಳ್ತೀವಿ. ಕೆಲವೊಂದು ಕ್ಲೈಂಟ್ಸಿಗೆ ಅದು ಇರಿಟೇಟ್ ಆಗುತ್ತೆ, ಬಟ್ ನಮ್ಗೆ ಬೇರೆ ಆಪ್ಷನ್ ಇರೋದಿಲ್ಲ ಈ ಥರ ಟೈಮಲ್ಲಿ. ಸೊ ಇವ್ರ ಹೆಸರು ಅಮಿತ್ ಅಂತ, ಇವ್ರದ್ದೇ ಆರ್ಡರ್ ಇದ್ದಿದ್ದು. ನಾನು ಮೇಕಪ್ ಆರ್ಟಿಸ್ಟ್ ಆಗಿ ಹೋಗಿದ್ದೆ ಅಷ್ಟೇ. ಸೊ ಇದು 2 ಡೇಸ್ ಆಗಿದ್ದರಿಂದ ಶನಿವಾರ ಮೇಲ್ಕೋಟೆ ಕಂಪ್ಲೀಟ್ ಕವರ್ ಮಾಡಬೇಕಾಗಿತ್ತು. ಟ್ರೆಡಿಷ್ನಲ್ ಒಂದು ಔಟ್ಫಿಟ್ ಕೂಡ ಇದ್ದಿದ್ದರಿಂದ ಸೊ ಅವ್ರು ಗೈಡ್ ಮಾಡ್ತಾಯಿದ್ರು. ಕಾನ್ಸೆಪ್ಟ್ ವಿಡಿಯೋ ಆಗಿದ್ದರಿಂದ ಈ ರೀತಿ ಮೂವ್ ಮಾಡಿ ಹಿಂಗೆ ಅಂತ ಗೈಡ್ ಮಾಡಿ ಹೇಳ್ತಾಯಿದ್ರು. ನಾವು ಮೈಸೂರು ರೀಚ್ ಆಗೋ ಅಷ್ಟರಲ್ಲೇ 10 o'clock ಆಗೋಯಿತು. ನಾವು ರೂಮ್ ಹುಡುಕಿ ನಾವು ಸೆಟಲ್ಡ್ ಆಗೋ ಅಷ್ಟರಲ್ಲಿ 11 o'clock ಆಗಿಬಿಡ್ತು. ಸೊ ಜಾಸ್ತಿ ಕ್ಲಿಪ್ಸ್ ತಗೊಳ್ಳಿಲ್ಲ. ಲೈಕ್ ಇದು ಬಂದು ಸಂಡೇ ವ್ಲಾಗ್ ಮಾಡ್ತಾ ಇರೋದು. ಎರಡೂ ಕೂಡ ಮರ್ಜ್ ಮಾಡಿ ಹಾಕ್ತೀನಿ. ಸ್ವಲ್ಪ ಬೈಟ್ಸ್ನ ಅಷ್ಟೇ ಹಾಕೋದಕ್ಕಾಗೋದು, ಕಂಪ್ಲೀಟಾಗಿ ಹಾಕೋಕ್ಕಾಗಲ್ಲ. ಆ್ಯಂಡ್ ಬ್ಯಾಕ್ಗ್ರೌಂಡ್ ವಾಯ್ಸ್ ಎಲ್ಲ ಹೇಗೆ ಕೇಳಿಸ್ತಿದ್ಯೋ ನಿಜ ಗೊತ್ತಿಲ್ಲ ನನಗೆ. ಇಫ್ ಇನ್ ಕೇಸ್ ಏನಾದರೂ ವಾಯ್ಸ್ ಡಿಸ್ಟರ್ಬೆನ್ಸ್ ಏನಾದರೂ ಇದ್ದರೆ ಪ್ಲೀಸ್ ಸಾರಿ, ಕ್ಷಮೆ ಇರಲಿ. ಸೊ ಇವಾಗ ಶೂಟ್ ಸ್ಟಾರ್ಟ್ ಆಗಿದೆ. ಹಿಂಗೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ ನಾನು. ಓಕೆನಾ? ಬೆಳಿಗ್ಗೆ ಒಂದು 7:20 ಆಗಿದೆ. ಹಿಂಗಿದೆ ಮೈಸೂರು. ಓ ಗಾಡ್. ದಸರಾ ಸೀಸನ್ನು, ಜನ ಇದ್ದಾರೆ. ಮೇಡಮ್ ಏನೇನೋ ಮಾಡ್ತಿದ್ದೀರಾ? ಏನೋ ಮಾಡ್ತಾ ಇಲ್ಲ ಅಮಿತ್. ಏನೇನೋ ಮಾಡ್ತಿದ್ದೀರಾ? ಇಲ್ಲ ಅಮಿತ್, ನೀವು ಶೂಟಿಗೆ ಪ್ರಿಪೇರ್ ಆಗ್ತಾ ಇದ್ದೀರಲ್ಲ, ಸೊ ಅದನ್ನ ಕ್ಲಿಪ್ಸ್ ತಗೋತಾ ಇದ್ದೀನಿ ಯೂಟ್ಯೂಬಲ್ಲಿ ಹಾಕೋದಕ್ಕೆ. ಮಾರ್ನಿಂಗ್ ಪ್ರಿಪ್ರೇಷನ್ ಹೇಗಿರುತ್ತೆ ಅಂತ ನಮ್ಮ ಜನಕ್ಕೆ ಹೇಳೋದು ಬೇಡವಾ? ಫೋಟೋಗ್ರಫಿಗೆ ಎಂತಕ್ಕೆ ಅಷ್ಟು ಕಾಸ್ಟ್ ಮಾಡ್ತಾರೆ ಅಂತ ಜನ ಹೇಳ್ತಾರೆ. ಎಂತಕ್ಕೆ ಅಂತ ಅವ್ರಿಗೆ ಗೊತ್ತಾಗ್ಬೇಕು ತಾನೆ, ಅದಕ್ಕೆ. ಇದು ಕಪಲ್ಸ್, ಇದು ಹುಡುಗಿ ಆ್ಯಂಡ್ ಅಲ್ಲಿರೋರು ಹುಡುಗ. ಇವ್ರದ್ದೇ ಶೂಟ್ಸ್ ಮಾಡ್ತಾ ಇರೋದು. ನೆನ್ನೆ ಪೂರ್ತಿ ಮೇಲ್ಕೋಟೆ ಹತ್ರ ಶೂಟ್ ಮಾಡಿದ್ವಿ. ಈ ಆಟೋನೋ ನಮ್ಮ ಕಷ್ಟಗಳನ್ನ ಅರ್ಥನೇ ಮಾಡ್ಕೊತಾ ಇಲ್ಲ ಗೈಸ್ ಯಾರನ್ನು. ತುಂಬ ಜನ ಹೇಳ್ತಾರೆ ಎಂತಕ್ಕೆ ಫೋಟೋಗ್ರಾಫರ್ಸ್, ಮೇಕಪ್ ಆರ್ಟಿಸ್ಟ್ ಎಲ್ಲ ಅಷ್ಟು ಕಾಸ್ಟ್ ಮಾಡ್ತಾರೆ ಹೇಗೆ ಅಂತ. ಅದೆಲ್ಲ ನಾನು ಇಂಡೆಪ್ತಾಗಿ ನೆಕ್ಸ್ಟು ಹೇಳ್ತೀನಿ. ಬಟ್ ಏನು ಹೇಳೋದು ಅಂತಂದರೆ, ವರ್ಕ್ಗೆ ತಕ್ಕಂತೆ ಕಾಸ್ಟ್ ಇರುತ್ತೆ. ಸೊ ಯಾರೂ ವರ್ಕ್ ಇಲ್ದಲೇ ಕಾಸ್ಟ್ನ ಮಾಡೋಕ್ಕೆ ಹೋಗಲ್ಲ. ಸೊ ಬೆಳಗಿನ ಜಾವ 4 ಗಂಟೆಗೆ ಎದ್ದು ಮೇಕಪ್ ಮಾಡಿ ಎಲ್ಲನೂ ಅರೇಂಜ್ ಮಾಡಿಕೊಂಡು
ಇಲ್ಲಿ ಬಂದು ವೆಯ್ಟ್ ಮಾಡಿ ಟೈಮ್ ತಗೊಂಡು ಶೂಟ್ ಮಾಡಿಸೋದೆಲ್ಲ ಅಷ್ಟು ಈಸಿ ಕೆಲಸ ಅಲ್ವೇ ಅಲ್ಲ. ಬೆಳಗಿನ ಜಾವ ಒಂದು ಔಟ್ಫಿಟ್ ಆದಮೇಲೆ ತಿಂಡಿ ಮಾಡೋಣ ಅಂತ ಅಂದ್ಬಿಟ್ಟು ಅಲ್ಲೇ ಇದ್ದಿದ್ದು ಹೋಟೆಲ್ಗೆ ಹೋಗಿ ತಿಂಡಿ ಮುಗಿಸ್ಕೊಂಡ್ವಿ. ಅದಾದಮೇಲೆ ಇದು ಸೆಕೆಂಡ್ ಔಟ್ಫಿಟ್ ಆಗಿತ್ತು. ಒಂದು ಕೆಫೆನಲ್ಲಿ ಶೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಪ್ರಾಕ್ಸಿಮೇಟ್ಲಿ ಇದು ಮುಗಿಯೋ ಅಷ್ಟರಲ್ಲಿ ಒಂದು 2 o'clock 2:30 ಮೇಲೆ ಆಗಿತ್ತು. ಸಂಡೇ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಹಾಲ್ಟ್ ಆಗಿ ನೆಕ್ಸ್ಟ್ ನಾನು ಮಂಡೇ ಡೈರೆಕ್ಟ್ ಆಫೀಸಿಗೆ ಬಂದೆ. ಸೊ ತುಂಬ ಟೈಮ್ ಆಗಿದ್ದರಿಂದ ನಾನು ಹರಿಬರಿಲಿದ್ದಿದ್ದರಿಂದ ನನ್ನ ಕ್ಲಿಪ್ಸ್ನೆಲ್ಲ ತೊಗೊಳೋದಕ್ಕಾಗಿಲ್ಲ. ಮನೆಗೆ ಬಂದು ಇವಾಗ ನಾನು ಕ್ಲೋಸ್ ಮಾಡ್ತಾಯಿದ್ದೀನಿ ವೀಡಿಯೋನ, ಹೆಂಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಸಣ್ಣ ಪುಟ್ಟ ಅಷ್ಟೇ ಗ್ಲಿಮ್ಸಪ್ನ ಹಾಕಿರೋದು. ನಾನು ಜಾಸ್ತಿ ವೀಡಿಯೋಸ್ನ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಬಿಕಾಸ್ ನನ್ನ ಫೋನಲ್ಲಿ ಸ್ಟೋರೇಜ್ ಪ್ರಾಬ್ಲಮ್ ಇರೋದ್ರಿಂದ ನಾನು ಇದನ್ನು ಅಪ್ಲೋಡ್ ಮಾಡಿ ಮತ್ತೆ ಡಿಲೀಟ್ ಮಾಡಿ ಮತ್ತೆ ಬೇರೆ ವ್ಲಾಗ್ನ ಸ್ಟಾರ್ಟ್ ಮಾಡಬೇಕು. ಆ ರೀತಿ ಆಗ್ತಾಯಿದೆ, ಇನ್ನೂ ನನಗೆ ಸೆಟಲ್ ಆಗಿಲ್ಲ ಫೋನು. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾನು ಈಗ ವ್ಲಾಗಲ್ಲಿ ವಾಯ್ಸ್ ಓವರ್ ಕೊಡುವಾಗ ನೋಡಿದೆ ನಮ್ಮ ಬೆಕ್ಕು ನಾಯಿ ಎಲ್ಲ ಬಡ್ಕೋತಾ ಇದ್ದಾವೆ. ಬ್ಯಾಕ್ಗ್ರೌಂಡು ವಾಯ್ಸ್ಗಳು ಹರಿಬಿರಿ ತುಂಬಾ ಡಿಸ್ಟರ್ಬೆನ್ಸ್ ಆಗ್ತಿದೆ. ನನಗೇನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಐ ಆಮ್ ಸಾರಿ ಫಾರ್ ದ್ಯಾಟ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್ಸ್. ಬಾಯ್.